ಕಾರ್ಯಕರ್ತರು ಮಾಜಿ ಸಿಎಂ, ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂತಹ ಬಿಜೆಪಿ ಹಿರಿಯ ನಾಯಕ ಎಸ್ ಎಂ ಕೃಷ್ಣ ಅವರು ನಿಧನರಾಗಿದ್ದಾರೆ ಅಂತಕ್ಕಂತಹ ಸುದ್ದಿ ಸಿಕ್ಕಿದೆ. ಇನ್ನು ಮಧ್ಯರಾತ್ರಿ ಸುಮಾರು 2:30 ಸಮಯದಲ್ಲಿ ಬೆಂಗಳೂರಿನ ಏನು ಸದಾಶಿವನಗರ ಇದೆ, ಸದಾಶಿವನಗರದಲ್ಲಿ ನಿಧನರಾಗಿರ್ತಕ್ಕಂಥ ಸುದ್ದಿ ಬರ್ತಾ ಇದೆ. ಆದ್ರೆ ಅವ್ರ ಕುಟುಂಬದಿಂದ ಅಧಿಕೃತವಾಗಿ ಘೋಷಣೆ ಮಾಡಬೇಕು, ಯಾಕೆಂದ್ರೆ ಹಿರಿಯರ ಚರ್ಚೆ ಮಾಡಬೇಕು ಎಲ್ಲರೂ. ಹಾಗಾಗಿ ಮತ್ತೆ ಸರ್ಕಾರಕ್ಕೆ ಮಾಹಿತಿ ನೀಡಬೇಕು, ಯಾಕಂದ್ರೆ ಮಾಜಿ ಮಿನಿಸ್ಟರ್ ಮತ್ತೆ ಹಾಗೆ ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂಥವ್ರು. ಹಾಗಾಗಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಬೇಕು. ಏನಂದ್ರೆ ಎಸ್ ಎಂ ಕೃಷ್ಣ ಅವ್ರಿಗೆ ಸುಮಾರು ದಿನದಿಂದ ವಯೋಸಹಜ ಕಾಯಿಲೆ ಇತ್ತು. ಅವ್ರಿಗೆ ಈಗ 92 ವರ್ಷ. ಹಾಗಾಗಿ ಅವರು ಪದೇ ಆಸ್ಪತ್ರೆಗೆ ಹೋಗುವಂಥದ್ದು, ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು ನಡೀತಾ ಇತ್ತು. ಕೆಲ ದಿನಗಳಿಂದಷ್ಟೇ ಡಿ ಕೆ ಶಿವಕುಮಾರ್ ಇರ್ಬೋದು, ಮತ್ತೆ ಬೇರೆ ನಾಯಕರೆಲ್ಲ ಎಸ್ ಎಂ ಕೃಷ್ಣ ಅವ್ರನ್ನ ಭೇಟಿ ಮಾಡಿ ಅವರ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡಿದ್ರು. ಆಮೇಲೆ 92 ವರ್ಷ ಅಂತ ಅವ್ರಿಗೆ ಶ್ವಾಸಕೋಶದ ಸೋಂಕಿತ್ತು. ಸೊ ಮಣಿಪಾಲ್ ಹಾಸ್ಪಿಟಲ್ ಕೂಡ ಅಡ್ಮಿಟ್ ಆಗಿದ್ರು. ಯಾವಾಗ ಅಂದ್ರೆ ಏಪ್ರಿಲ್ 29ರಂದು. ಸೊ ಹೀಗಾಗಿ ಅವರಿಗೆ ಕಾಯಿಲೆ ಇತ್ತು ಸುಮಾರು ದಿನದಿಂದ. ಇತ್ತೀಚೆಗೆ ಎಷ್ಟು ಹೊರಗಡೆ ಓಡಾಡ್ತಿರ್ಲಿಲ್ಲ ಅವರು. ಇತ್ತೀಚೆಗೆ ಅಷ್ಟೇ ಹೊರಗಡೆ ಎಲ್ಲ ಓಡಾಡ್ತಿರ್ಲಿಲ್ಲ, ಅಂದ್ರೆ ಮನೇಲೇ ಇದ್ರು. ಒಂದ್ ರೀತಿ ಮನೇಲೆ ರೆಸ್ಟ್, ತುಂಬಾ ಆರೋಗ್ಯ ಕೆಟ್ಟಿದ್ರಿಂದ ಮನೇಲೆ ರೆಸ್ಟ್ ಮಾಡ್ತಾ ಇದ್ರು. ಹೀಗಾಗಿ ಸುಮಾರು ಜನ ನಾಯಕರು ಅವ್ರನ್ನ ಭೇಟಿ ನೀಡಿ ಆರೋಗ್ಯನ ವಿಚಾರಣೆ ಮಾಡ್ತಾ ಇದ್ರು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅಥವಾ ಒಂದಿಷ್ಟು ಬೆಳಗಾದ ನಂತರ ಅವ್ರ ಮನೆಯಿಂದ ಅಧಿಕೃತವಾಗಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿ ಅಂತ ಕೆಲಸ ಆಗ್ಬೋದು. ಮತ್ತೆ ಎಸ್ ಎಂ ಕೃಷ್ಣ ಅವ್ರನ್ನ ನಾವು ನೋಡ್ತಾ ಹೋದ್ರೆ ಒಂದು ರಾಜಕೀಯದಲ್ಲಿ ಅವರು ಅಜಾತ ಶತ್ರು. ತುಂಬಾ ಓದ್ಕೊಂಡಿದ್ರು, ಫಾರಿನ್ ಓದ್ಕೊಂಡಿದ್ರು ಅವರು. ಹಾಗಾಗಿ ಅವರ ಮಾತು ತುಂಬಾ ವೈಟೇಜ್ ಇತ್ತು. ಮತ್ತೆ ಅವರು ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಈಗ ಏನು ಕೆಲವೇ ರಾಜಕೀಯದ ಕೊನೆ ದಿನಗಳಲ್ಲಿ ಅವರು ಬಿಜೆಪಿ ಜಾಯ್ನ್ ಆದ್ರು. ಕೇಂದ್ರದಲ್ಲಿ ಅವರು ವಿದೇಶಾಂಗ ಸಚಿವರಾಗಿರ್ತಕ್ಕಂಥವ್ರು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತೆ ರಾಜೀವ್ ಗಾಂಧಿ ಕಾಲದಿಂದಲೂ ಕೂಡ ಅವರು ಕಾಂಗ್ರೆಸ್ನಲ್ಲಿ ಒಳ್ಳೆ ನಂಟಿತ್ತು. ಅಂದ್ರೆ ನಿಮ್ಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಅತ್ಯುನ್ನತ ನಾಯಕರಲ್ಲಿ ಕೇಂದ್ರದ ಕಾಂಗ್ರೆಸ್ ಜೊತೆ ತುಂಬಾ ನಂಟನ್ನ ಹೊಂದಿರತಕ್ಕಂಥವ್ರು ಅಂತ ನೋಡಬೇಕಾದ್ರೆ ಎಸ್ ಎಂ ಕೃಷ್ಣ ಅವರು. ಯಾಕೆಂದ್ರೆ ಅವ್ರಿಗೆ ವಿದೇಶದಲ್ಲಿ ಓದ್ಕೊಂಡಿದ್ರು, ಒಳ್ಳೆ ಲ್ಯಾಂಗ್ವೇಜ್ ಇತ್ತು, ತುಂಬಾ ಸುಶಿಕ್ಷಿತರವರು. ಹಾಗಾಗಿ ಕಾಂಗ್ರೆಸ್ನಲ್ಲಿ ಒಳ್ಳೆ ಹಿಡಿತಾ ಇತ್ತು ಅವ್ರಿಗೆ, ಅವರು. ಸುಮಾರು ವರ್ಷಗಳ ಕಾಲ ಅವರು ಸುಮಾರು 50 ವರ್ಷಗಳ ಕಾಲ ಕಾಂಗ್ರೆಸ್ ಜೊತೆ ನಂಟಿತ್ತು ಅವ್ರಿಗೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರ ಜೊತೆ ಎಲ್ಲ ಒಡನಾಟ ಚೆನ್ನಾಗಿದ್ರಿಂದ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸುವಲ್ಲಿ ಎಸ್ ಎಂ ಕೃಷ್ಣ ಅವ್ರದ್ದು ಪಾತ್ರ ಕೂಡ ತುಂಬಾ ದೊಡ್ಡದಾಗಿದೆ. ಮತ್ತೆ ಅವರು ಎಸ್ ಎಂ ಕೃಷ್ಣ ತುಂಬಾ ಮಿದುಭಾಷಿ, ಸುಮ್ಮನೆ ಎಲ್ಲರ ತರ ಏನೋ ಮಾತಾಡ್ತಕ್ಕಂಥಲ್ಲ, ಯಾವುದೇ ವಿಚಾರವನ್ನ ತುಂಬಾ ಯೋಚನೆ ಮಾಡಿ ಮಾತಾಡ್ತಕ್ಕಂತಹ ವ್ಯಕ್ತಿತ್ವ ಅವರದ್ದು. ಎಸ್ ಎಂ ಕೃಷ್ಣ ಅವರು ರಾಜಕೀಯದಲ್ಲಿ ಉತ್ತಂಗತ ಸ್ಥಿತಿಯಲ್ಲಿದ್ರು. ಇನ್ನು ಕರ್ನಾಟಕ ರಾಜ್ಯ ರಾಜಕಾರಣವನ್ನ ನೋಡೋದಾದ್ರೆ 90ರ ದಶಕದಲ್ಲಿ ಕಾಂಗ್ರೆಸ್ ಜೊತೆ ಅತ್ಯುನ್ನತ ಒಳ್ಳೆ ನಂಟಿತ್ತು ಅವ್ರಿಗೆ. ಯಾಕಂದ್ರೆ ಯಾವುದೇ ಡಿಸಿಷನ್ ತಗೋಬೇಕಾದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ಅಥವಾ ಮನಮೋಹನ್ ಸಿಂಗ್ ಪ್ರಧಾನಿ ಆಗಿರ್ತಕ್ಕಂತಹ ಕಾಲದಲ್ಲಿ ಎಸ್ ಎಂ ಕೃಷ್ಣ ಅವರು ಕೂಡ ಯಾವುದೇ ಒಪಿನಿಯನ್ ತಗೊಳ್ಳೋದ್ರಲ್ಲಿ ಅವರು ಮಹತ್ವದ ಪಾತ್ರ ವಹಿಸಿದ್ರು. ಎಸ್ಪೆಷಲಿ ವಿದೇಶಾಂಗ ಸಚಿವರಾಗಿದ್ರು ಅವರು. ಪಾಕಿಸ್ತಾನದ ಜೊತೆ ಒಂದು ರೀತಿ